ಸ್ನೇಹಿತರೆ ನಮಸ್ಕಾರ. ಮಹಿಳೆಯರಿಗೆ ಗೃಹಲಕ್ಷ್ಮಿ ಸ್ಕೀಮ್ ಏನಿದೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಕುರಿತು ಸಿದ್ದರಾಮಯ್ಯವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಅದೇನಂತ ನಾವು ಇವಾಗ ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲನೇದಾಗಿ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ನಾವು ಹಾಕುವಂಥ ಪ್ರತಿಯೊಂದು ಯೂಸ್ಫುಲ್ ವಿಡಿಯೋ ನಿಮಗೆ ಮೊದಲು ತಲುಪುತ್ತೆ ಸ್ನೇಹಿತರೆ. ರಾಜ್ಯ ಒಂದು ಸರ್ಕಾರ ಏನಿದೆ, ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ಅಂತಲೇ ಹೇಳ್ಬೋದು. ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಈಗಾಗಲೇ ಅನುದಾನ ಬಿಡುಗಡೆ ಮಾಡಲಾಗಿದೆ ಸ್ನೇಹಿತರೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ಒಂದು ಫಲಾನುಭವಿಗಳ ಖಾತೆಗೆ ಶೀಘ್ರವೇ ಒಂದು ಹಣ ಜಮೆ ಮಾಡಲಾಗುವುದಂತ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಸ್ನೇಹಿತರೆ. ವಿಧಾನ ಪರಿಷತ್ತಿನಲ್ಲಿ ರಾಜ್ಯಪಾಲ ಸಭಾ ಒಂದು ಭಾಷಣದ ಒಂದು ವಂದನಾ ನಿರ್ಣಯದ ಮೇಲೆ ಮಾತನಾಡಿದಂಥ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗೃಹಲಕ್ಷ್ಮಿ ಯೋಜನೆ ಒಂದು ಹಣ ಜನವರಿಯಿಂದ ಕೊಡಬೇಕಿದ್ದು ಶೀಘ್ರವೇ ಅದನ್ನು ಫಲಾನುಭವಿಗಳ ಒಂದು ಖಾತೆಗೆ ಜಮಾ ಮಾಡಲಾಗುವುದಂತ ತಿಳಿಸಿದ್ದಾರೆ ಸ್ನೇಹಿತರೆ. ಇನ್ನು ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ ಹಾಲು ಉತ್ಪಾದಕ ಒಂದು ರೈತರಿಗೆ ₹7 ಹಾಲಿನ ಒಂದು ಪ್ರೋತ್ಸಾಹಧನ ನೀಡಲಾಗುವುದು. 2026 ಮತ್ತು 27ನೇ ಒಂದು ಸಾಲಿಗೆ ₹7 ಹಾಲಿನ ಪ್ರೋತ್ಸಾಹಧನ ನೀಡಲಾಗುವುದಂತ ತಿಳಿಸಿದ್ದಾರೆ ಸ್ನೇಹಿತರೆ. ನಾವು ಗ್ಯಾರಂಟಿಗಳ ಮೂಲಕ ಜನಸಾಮಾನ್ಯರ ಒಂದು ಕೊಂಡುಕೊಳ್ಳುವ ಒಂದು ಶಕ್ತಿ ಹೆಚ್ಚಿಸಿದ್ದೇವೆ. ಇದರಿಂದ ಆರ್ಥಿಕತೆಗೆ ಒಂದು ಚೈತನ್ಯ ಬಂದು ರಾಜ್ಯ ಒಂದು ತೆರಿಗೆಯೂ ಹೆಚ್ಚುತ್ತಾ ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. 2024 ಮತ್ತು 25ರ ಒಂದು ಬಜೆಟಿನಲ್ಲಿ 52,900 ಕೋಟಿ ರೂಪಾಯಿಗಳು ಗ್ಯಾರಂಟಿಗಳಿಗೆ ಇರಿಸಲಾಗಿದ್ದು ಅದರಲ್ಲಿ 41,560 ಕೋಟಿ ವೆಚ್ಚ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಈ ಬಾರಿ ಬಜೆಟ್ಟಿನ ಒಂದು ಗಾತ್ರ ನೋಡುವುದಾದರೆ 4,09,549 ಕೋಟಿ ಆಗಿದ್ದು ರಾಜ್ಯದ ಒಂದು ಆರ್ಥಿಕ ಪರಿಸ್ಥಿತಿ ಆರೋಗ್ಯವಾಗಿರಲು ಎಸಿಟಿದಂತೆ ಇತರ ಒಂದು ಮಾನದಂಡಗಳನ್ನು ಪೂರೈಸಿರಬೇಕಂತ ತಿಳಿಸಿದ್ದಾರೆ ಸ್ನೇಹಿತರೆ. ನಾವು ಪೂರೈಸಿದ್ದೇವೆ. ಆರ್ಥಿಕ ಹೊಣೆಗಾರಿಕೆಯ ಒಂದು ಅಧಿನಿಯಮದ ಒಂದು ಮಾನದಂಡನೆಯಂತೆ ಸಾಲದ ಮೊತ್ತ GSDPಯ ಒಂದು 25% ರಾಜ್ಯ ಒಂದು 24% ಮಿತಿಯಲ್ಲಿರಬೇಕು. ಜೊತೆಗೆ ವಿತ್ತೀಯ ಒಂದು ಕೊರತೆ GSDPಯ ಒಂದು 3% ಮೀರಬಾರದು. ಅದು 2.9% ಸರ್ಕಾರ ಎಲ್ಲ ಒಂದು ಆರ್ಥಿಕ ಮಾನದಂಡಗಳ ಒಂದು ಮಿತಿಯೊಳಗೆ. ಆದ್ದರಿಂದ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿದ್ದು ಜನರಿಗೆ ಇದರ ಒಂದು ಅಗತ್ಯ ಇದೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಆಗಿತ್ತು. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.